ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಡಿ ಬಾಸ್ ಅಭಿಮಾನಿಗಳಿಗೆ ಸಂಬಂಧಪಟ್ಟದ್ದು, ಡಿ ಬಾಸ್ಗೆ ಸಂಬಂಧಪಟ್ಟದ್ದು. ನೀವೆಲ್ಲ ಕೂಡ ಮಿಸ್ ಮಾಡಿಕೊಳ್ಳಲೇಬಾರದು ಈ ಸ್ಟೋರಿಯನ್ನ. ಕಾರಣ ಬಹುತೇಕರಿಗೆ ಕುತೂಹಲ ಇದೆ, ನಮ್ಮಣ್ಣ ಜೈಲಲ್ಲಿ ಹೆಂಗಿದ್ದಾರೆ, ಆರಾಮಾಗಿದ್ದಾರಾ, ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಕಣ್ಣೀರ್ ಹಾಕಿದ್ರು, ಒಂದು ತೊಟ್ಟು ವಿಷ ಕೊಟ್ಬಿಡಿ ಸತ್ತೋಗ್ಬಿಡ್ತೀನಿ ಅಂತೆಲ್ಲ ಗೋಗರ್ದು ಕೇಳಿದ್ರು ನ್ಯಾಯಾಧೀಶರ ಮುಂದೆ. ಬಟ್ ಈಗ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಹೇಗಿದ್ದಾರೆ, ಆರಾಮಾಗಿದ್ದಾರಾ ಅಥವಾ ಈಗಲೂ ಕೂಡ ಸಮಸ್ಯೆ ಇದೆಯಾ, ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಹಂಗಾಗಿ ಡೆವಿಲ್ ಸಿನಿಮಾ ನೋಡಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದೀರಾ, ಬಟ್ ನಿಜ ಜೀವನದಲ್ಲಿ ನಿಮ್ಮ ಅಣ್ಣ ಹೆಂಗಿದ್ದಾರೆ ಅಂತ ತಿಳ್ಕೊಳ್ಬೇಕಲ್ವಾ? ಆ ಕುತೂಹಲ ಇದ್ರೆ ಖಂಡಿತ ಈ ಸ್ಟೋರಿಯನ್ನ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ನಿನ್ನೆ ಅತಿ ದೊಡ್ಡ ಬೆಳವಣಿಗೆ ಆಗಿ ಹೋಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಪ್ರಮುಖವಾಗಿ ಕಾರಾಗೃಹಗಳ ಡಿಜಿಪಿ ಆಗಿ ನೇಮಕ ಆಗಿದ್ದಾರೆ ಅಲೋಕ್ ಕುಮಾರ್. ಅವರೇ ಸ್ವತಃ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟರು. ಎಲ್ಲವನ್ನ ಕೂಡ ವೀಕ್ಷಣೆ ಮಾಡಿದ ಬಳಿಕ ನಟ ದರ್ಶನ್ ಅವರನ್ನ ಕೂಡ ಭೇಟಿ ಹಾಕಿದ್ದಾರೆ. ಹಾಗಾಗಿ ದರ್ಶನ್ ಹೇಗಿದ್ದಾರೆ ಅನ್ನುವಂತ ಪ್ರಶ್ನೆಗೆ ಉತ್ತರ ನಾವು ಕೊಡ್ತೀವಿ. ದರ್ಶನ್ ಅಭಿಮಾನಿಗಳೇ ಈ ಸ್ಟೋರಿ ಮಿಸ್ ಮಾಡ್ಕೊಳ್ಬೇಡಿ. ದರ್ಶನ್ ಅಭಿಮಾನಿಗಳೇ ಈ ಸ್ಟೋರಿ ನಿಮಗೋಸ್ಕರ. ಜೈಲಲ್ಲಿ ಡಿ ಬಾಸ್ ನಿಜಕ್ಕೂ ಹೇಗಿದ್ದಾರೆ ಗೊತ್ತಾ? ಅವರು ಇವರು ಹೇಳೋದಲ್ಲ ಸುಳ್ಳು, ಇಲ್ಲಿದೆ ಅಸಲಿ ಸತ್ಯ. ನೇರವಾಗಿ ನೋಡಿದವರೇ ದರ್ಶನ್ ಬಗ್ಗೆ ಏನ್ ಹೇಳ್ತಿದ್ದಾರೆ, ದರ್ಶನ್ ಯಾರ ಜೊತೆ ಮನಬಿಚ್ಚಿ ಮಾತನಾಡಿದ್ದಾರೆ, ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಡಿ ಬಾಸ್ ಅಭಿಮಾನಿಗಳು ಮಿಸ್ ಮಾಡ್ಕೊಳ್ಳದೆ ನಿಮ್ಮ ದರ್ಶನ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಪಡೆದುಕೊಳ್ಬೇಕು ಅಂದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡ್ಕೊಳ್ಬೇಡಿ. ಹಾಗಾದ್ರೆ ಯಾರನ್ನ ಭೇಟಿಯಾದ್ರೂ, ಯಾರ ಜೊತೆ ಮನಬಿಚ್ಚಿ ಡಿ ಬಾಸ್ ದರ್ಶನ್ ಮಾತನಾಡಿದ್ದಾರೆ ಅನ್ನೋದು ಬಹುದೊಡ್ಡ ಪ್ರಶ್ನೆ ಕೆಲವರಿಗೆ. ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಷ್ಟು ದಿನಗಳ ಕಾಲ ಆರಂಭದಲ್ಲಿ ಹೇಳದ್ನಲ್ಲ, ದರ್ಶನ್ ದಿಂಬು ಸಿಗ್ತಾ ಇಲ್ಲ, ಹಾಸಿಗೆ ಸಿಗ್ತಾ ಇಲ್ಲ, ಇಲ್ಲಿರಕ್ಕಾಗ್ತಾ ಇಲ್ಲ, ನರಕ ಯಾತನೆ, ದಯವಿಟ್ಟು ಒಂದು ತೊಟ್ಟು ವಿಷ ಕೊಟ್ಟು ಬಿಡಿ ಅಂತ ಗೋಗರ್ದಂತಹ ನಟ ದರ್ಶನ್ ಈಗ ಪರಪ್ಪನ ಅಗ್ರಹಾರದಲ್ಲಿ ಹೇಗಿದ್ದಾರೆ ಅನ್ನೋದರ ಕುರಿತು ಮನಬಿಚ್ಚಿ ತಮ್ಮ ಮನದಾಳದ ಮಾತುಗಳನ್ನ ಆಡಿದ್ದಾರೆ ಒಬ್ಬರ ಮುಂದೆ. ಹಂಗಾದ್ರೆ ಯಾರ ಜೊತೆ ಮಾತಾಡಿದ್ರು, ಏನ್ ಮಾತಾಡಿದ್ರು, ಅವ್ರು ಕೇಳುವಂತಹ ಸೌಲಭ್ಯಗಳು ನಿಜಕ್ಕೂ ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕಿದೆಯಾ, ಎಲ್ಲವೂ ಕೂಡ ಚೆನ್ನಾಗಿದೆಯಾ ಡಿ ಬಾಸ್ ದರ್ಶನ್ಗೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಅಲೋಕ್ ಕುಮಾರ್ ಜೊತೆ ಮನಬಿಚ್ಚಿ ಮಾತನಾಡಿದ್ದಾರೆ ದರ್ಶನ್. ಅಲೋಕ್ ಕುಮಾರ್ ಜೊತೆ ಮನಬಿಚ್ಚಿ ಮಾತನಾಡಿದ್ದಾರೆ ದರ್ಶನ್. ಜೈಲಲ್ಲಿ ನಿನ್ನೆ ಫುಲ್ ರೌಂಡ್ಸ್ ಹಾಕಿದ್ರು ಅಲೋಕ್ ಕುಮಾರ್. ಕಾರಣ ಕಾರಾಗೃಹಗಳ ಡಿಜಿಪಿ ಆಗಿ ನೇಮಕಗೊಂಡಿದ್ದಾರೆ.
ಹಂಗಾಗಿ ಮೊದಲ ಬಾರಿ ಪರಪ್ಪನ ಅಗ್ರಹಾರಕ್ಕೆ ವಿಸಿಟ್ ಮಾಡಿದ್ರು. ದರ್ಶನ ಎಲ್ಲ ಕುಂದು ಕೊರತೆಯನ್ನ ಕೂಡ ಕೇಳಿದ್ದಾರಂತೆ. ಅಲೋಕ್ ಕುಮಾರ್ ಬಳಿ ಓಪನ್ ಆಗಿ ದರ್ಶನ್ ಮಾತನಾಡಿದ್ದಾರಂತೆ. ದರ್ಶನ್ಗೆ ನೀಡಿರೋ ಸೌಲಭ್ಯಗಳ ಬಗ್ಗೆ ಅಲೋಕ್ ಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಅಲೋಕ್ ಕುಮಾರ್ಗೆ ದರ್ಶನ್ ಹೇಳಿದ್ದೇನು ಗೊತ್ತಾ? ಕೇಳಿದ್ರು ಸೌಲಭ್ಯಗಳು ಹೆಂಗಿದೆ, ಕೊಟ್ಟಿದ್ದಾರಾ, ಆರಾಮಾಗಿದ್ದೀರಾ ಅಂತ. ಅದಕ್ಕೆ ದರ್ಶನ್ ಏನ್ ಉತ್ತರ ಕೊಟ್ರು ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಯಾಕಂದ್ರೆ ದರ್ಶನ್ ಗೋಳಾಡ್ತಾ ಇರುವಂತಹ ವಿಚಾರ ಬಹುತೇಕರಿಗೆ ಗೊತ್ತಿತ್ತು. ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ, ವಾಕಿಂಗ್ ಮಾಡಕ್ ಆಗ್ತಾ ಇಲ್ಲ, ಹಾಸಿಗೆ ದಿಂಬು ಸಿಗ್ತಾ ಇಲ್ಲ, ಸರಿಯಾಗಿ ಇಲ್ಲಿ ಇರಕ್ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರಗಳನ್ನ ಪರಿಪರಿಯಾಗಿ ದರ್ಶನ್ ತಮ್ಮ ವಕೀಲರ ಮೂಲಕ ಕೋರ್ಟ್ಗೆ ಸಲ್ಲಿಕೆ ಮಾಡಿದಂತ ಅರ್ಜಿಯಲ್ಲಿ ಹೇಳ್ಕೊಂಡಿದ್ರು. ಆದ್ರೆ ಈಗ ಅವ್ರು ಕೇಳಿರುವಂತಹ ಸೌಲಭ್ಯಗಳು ಸಿಕ್ಕಿದೆಯಾ, ಆರಾಮಾಗಿದ್ದಾರಾ ದರ್ಶನ್, ಯಾವುದೇ ರೀತಿಯ ಸಮಸ್ಯೆಗಳು ಇಲ್ವಾ